ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ನಮ್ಮ ದೇಶದ ಸಂವಿಧಾನ ಎಲ್ಲ ಸಂವಿಧಾನಗಳಿಗಿಂತಲೂ ವಿಶಿಷ್ಟವಾಗಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸುವಂಥದ್ದಾಗಿದೆ. ಇದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದ ಫಲವಾಗಿದ್ದು ಮತ್ತು ಒಂದು ಜ್ಞಾನದ ಫಲವೆಂದೇ ಹೇಳಬಹುದು. ಅನೇಕ ಹಂತಗಳನ್ನು ದಾಟಿ ತನ್ನದೇ ಆದ ವಿಶಿಷ್ಟ ವಿಧಿವಿಧಾನಗಳನ್ನು ಹೊಂದಿರುವಂಥ ಈ ಸಂವಿಧಾನ ಆಡಳಿತಕ್ಕೆ ಒಂದು ನಿರ್ದಿಷ್ಟವಾದ ಚೌಕಟ್ಟನ್ನು ಒದಗಿಸುತ್ತದೆ. ಈ ಸಂವಿಧಾನದಲ್ಲಿ ಮೂಲತಃ 395 ವಿಧಿಗಳು, 22 ಭಾಗಗಳು ಮತ್ತು 12 ಅನುಸೂಚಿಗಳನ್ನು ಒಳಗೊಂಡಿರುವಂಥ ಈ ಸಂವಿಧಾನ ಅನೇಕ ಸಂವಿಧಾನ ರಚನಾಕಾರರು ಬಹಳಷ್ಟು ಶ್ರಮವಹಿಸಿ ಹಗಲಿರುಳು ಶ್ರಮಪಟ್ಟು ಈ ಅನೇಕ ದೇಶಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮದೇ ಆದಂಥ ಒಂದು ಮೂಲಭೂತವಾದಂಥ ಒಂದು ಸಂವಿಧಾನವನ್ನು ಪ್ರಸ್ತುತಪಡಿಸಿದ್ದಾರೆ. ಇಂಥ ಸಂವಿಧಾನ 1950 ಜನವರಿ 26ರಂದು ಅಧಿಕೃತವಾಗಿ ಜಾರಿಗೆ ತರಲಾಯಿತು. ಈ ಸಂವಿಧಾನದಲ್ಲಿ ತನ್ನದೇ ಆದ ಪೂರ್ವ ಪೀಠಿಕೆಯನ್ನು ಒಳಗೊಂಡಿರೋ ಜೊತೆಗೆ ಸರ್ಕಾರದ ಅಂಗಗಳಾಗಿರುವಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳ ರಚನೆ ಹೇಗಿರಬೇಕು, ಇವುಗಳ ನಡುವಿನ ಒಂದು ಸಂಬಂಧ ಹೇಗಿರಬೇಕು ಎಂಬುದನ್ನು ತಿಳಿಸಿಕೊಡುವುದರ ಜೊತೆಗೆ ಪ್ರಜೆಗಳ ಒಂದು ಮೂಲಭೂತ ಹಕ್ಕುಗಳು ಯಾವುವು, ಮೂಲಭೂತ ಕರ್ತವ್ಯಗಳು ಯಾವುವು, ಪ್ರಜೆಗಳು ಮತ್ತು ವಿವಿಧ ಅಂಗಗಳ ನಡುವಿನ ಒಂದು ಸಂಬಂಧ ಹೇಗಿರಬೇಕು, ಅನೇಕ ವಿಷಯಗಳನ್ನು ಒಳಗೊಂಡಂಥ ಒಂದು ಅದ್ಭುತವಾದ ಸಂವಿಧಾನ, ಮಾಹಿತಿಯನ್ನು ಒದಗಿಸುವಂಥ ಸಂವಿಧಾನ ನಮ್ಮದಾಗಿದೆ. ಆದ ಕಾರಣಕ್ಕೆ ಇದಕ್ಕೆ ಜಗತ್ತಿನಲ್ಲಿಯೇ ಒಂದು ದೊಡ್ಡದಾದಂಥ ಸಂವಿಧಾನ ಅನ್ನುವಂಥ ಜನಪ್ರಿಯತೆ ಪಡ್ಕೊಂಡಿದ್ದು, ಆನೆ ಗಾತ್ರದ ಸಂವಿಧಾನ, ವಕೀಲರ ಸ್ವರ್ಗ ಅಂತ ಕೂಡ ವರ್ಣಿಸಲಾಗುತ್ತೆ. ಇಂಥ ಒಂದು ವಿಶಿಷ್ಟವಾದ ಸಂವಿಧಾನ ಏನೇನು ಇದೆ ಎಂಬುದರ ಒಂದು ಸಂಕ್ಷಿಪ್ತ ಪರಿಚಯ. ಸಂವಿಧಾನದ ಭಾಗ 1ರಲ್ಲಿ ಕೇಂದ್ರ ಮತ್ತು ಅದರ ಭೂ ಪ್ರದೇಶಕ್ಕೆ ಸಂಬಂಧಿಸಿದ್ದು, ಭಾಗ 2ರಲ್ಲಿ ಪೌರತ್ವ, ಸಿಟಿಜನ್ಶಿಪ್ ಅಥವಾ ನಾಗರಿಕತ್ವ ಈ ವಿಷಯಕ್ಕೆ ಸಂಬಂಧಿಸಿದ ವಿವರಗಳನ್ನು ಒಳಗೊಂಡದ. ನಾಗರಿಕತ್ವ ಅಥವಾ ಪೌರತ್ವ. ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು, ಪ್ರಜೆಗಳಿಗೆ ನೀಡಿರುವಂಥ ಮೂಲಭೂತ ಹಕ್ಕುಗಳು ಏನದಲ್ಲ ಅವುಗಳ ಸಂಪೂರ್ಣ ವಿವರವನ್ನು ಇದರಲ್ಲಿ 12ರಿಂದ 35ನೇ ವಿಧಿಯವರೆಗೂ ಒಂದೊಂದು ವಿಧಿ ಏನೇನು ಹೇಳ್ತದೆ ಅನ್ನೋದನ್ನು ಸಂಪೂರ್ಣ ವಿವರಣೆಯನ್ನು ನೀಡಲಾಗಿದೆ. ನೋಡ್ರಿ, ಇಲ್ಲಿ 14ನೇ ವಿಧಿ, ಕಾನೂನಿನ ಮುಂದೆ ಸಮಾನತೆ, ಎಲ್ಲರೂ ಸಮಾನರು, ಯಾವುದೇ ಕುಲ, ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಆಧಾರದ ಮೇಲೆ ತಾರತಮ್ಯ ಅಥವಾ ಪಕ್ಷಪಾತ ಮಾಡುವಂಗಿಲ್ಲ. 17ನೇ ವಿಧಿ, ಅಸ್ಪೃಶ್ಯತೆ ನಿರ್ಮೂಲನೆ, ಇದು ಕೂಡ ಮಹತ್ವವಾದದ್ದು. ಕೆಲವೊಂದು ಕಾಯ್ದೆಗಳನ್ನು, ಕೆಲವೊಂದು ವಿಧಿಗಳನ್ನು ನೆನಪಿನಲ್ಲಿಟ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ. 21A ಶಿಕ್ಷಣದ ಹಕ್ಕು, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಅಂತ ಏನಿದೆಯಲ್ಲ ಅದು 21A ವಿಧಿಯಲ್ಲಿ ಸೇರಿಸಲಾಗಿದೆ. ಧಾರ್ಮಿಕ ಹಕ್ಕಿಗೆ ಸಂಬಂಧಿಸಿದ್ದು. ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು, ಜನರ ಒಂದು ಕಲ್ಯಾಣಕ್ಕಾಗಿ ಸರ್ಕಾರ ಅನುಸರಿಸಬೇಕಾದಂಥ ಕೆಲವೊಂದು ನಿಯಮಗಳು,
ಅವರಿಗೆ ಸಂಬಂಧಿಸಿದ ವಿಧಿಗಳು. 39A ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೀಡುವಂಥದ್ದು. 40ನೇ ವಿಧಿ ಗ್ರಾಮ ಪಂಚಾಯಿತಿ ಸಂಘಟನೆಗೆ ಸಂಬಂಧಿಸಿದೆ. ನಲವತ್ತ್ನಾಲ್ಕನೇ ವಿಧಿ ನಾಗರಿಕರಿಗೆ ಏಕರೂಪದ ಸಿವಿಲ್ ಸಂಹಿತೆ. 48A ಪರಿಸರ ಸಂರಕ್ಷಣೆ ಸುಧಾರಣೆ ಅರಣ್ಯಗಳ ಮತ್ತು ವನ್ಯಜೀವಿಗಳ ರಕ್ಷಣೆಗೆ ಸಂಬಂಧಿಸಿರುವಂಥ ವಿಧಿ. 50 ನೋಡ್ರಿ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. 51 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಸುವುದು. ಹಾಗೆಯೇ ಭಾಗ 4A ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಅದರಲ್ಲಿ 51A ಆ ಮೂಲಭೂತ ಕರ್ತವ್ಯಗಳು ಯಾವುವು ಅನ್ನೋದರ ವಿವರಣೆಯನ್ನು ನೀಡ್ತದೆ. ಭಾಗ 5ರಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿರಬೇಕು, ರಾಷ್ಟ್ರಪತಿ 52ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯ ಒಂದು ನೇಮಕ, ರಚನೆ, ಅವರ ಅಧಿಕಾರ, ಕರ್ತವ್ಯಗಳು, ಅವರ ಪದಾಧಿಕಾರ ಎಲ್ಲವೂ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಭಾಗ 5ರಲ್ಲಿ. ಅರವತ್ತ್ಮೂರನೇ ವಿಧಿಯಿಂದ ಭಾರತದ ಉಪರಾಷ್ಟ್ರಪತಿಗೆ ಸಂಬಂಧಿಸಿದ ವಿಧಿಗಳಾಗಿವೆ. ಉಪರಾಷ್ಟ್ರಪತಿಯ ಒಂದು ನೇಮಕ, ಅವರ ಚುನಾವಣೆ, ಅವರ ಪದಚ್ಯುತಿ, ಅವರ ವೇತನ ಸೌಲಭ್ಯಕ್ಕೆ ಸಂಬಂಧಿಸಿರುವಂಥ ವಿಧಿಗಳು. ಎಪ್ಪತ್ತೊಂಬತ್ತನೇ ವಿಧಿಯಿಂದ ಸಂಸತ್ತು ಅಥವಾ ಪಾರ್ಲಿಮೆಂಟ್ ರಾಜ್ಯಸಭೆಯ ಒಂದು ರಚನೆ. 81ನೇ ವಿಧಿ ಪ್ರಕಾರ ಒಂದು ಲೋಕಸಭೆಯ ರಚನೆ ಯಾವ ರೀತಿಯಾಗಿರಬೇಕು ಅನ್ನೋ ವಿವರಣೆಯನ್ನು ಒಳಗೊಂಡಿರುವಂಥ ವಿಧಿ. ಇಲ್ಲಿ ವಿಧಿ ಅಂದರೆ ಆರ್ಟಿಕಲ್ ಅಂತ ಹೇಳ್ತಾರೆ, ಅನುಚ್ಛೇದ, ಪರಿಚ್ಛೇದ ಅಂತಲೂ ಹೇಳ್ತಾರೆ. ಎಂಬತ್ತೊಂಬತ್ತನೇ ವಿಧಿ ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿಗೆ ಸಂಬಂಧಿಸಿದ್ದು. ತೊಂಬತ್ತ್ಮೂರನೇ ವಿಧಿ ಲೋಕಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸಂಬಂಧಿಸಿದ ವಿವರಣೆಯನ್ನು ಕೊಡ್ತದೆ. ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಧಿಗಳು 124ರಿಂದ ಪ್ರಾರಂಭ ಆಗುತ್ತೆ. ಭಾಗ 6 ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ್ದು. 153ರಿಂದ ರಾಜ್ಯಪಾಲರ ಒಂದು ನೇಮಕ, ಅವರ ಅಧಿಕಾರಾವಧಿ, ಅವರ ಪದಾಧಿಕಾರ ಅಥವಾ ಅವರ ಅರ್ಹತೆಗಳು, ಅಂದರೆ ಒಟ್ಟು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂಥ ವಿಧಿಗಳು. ರಾಜ್ಯ ಶಾಸಕಾಂಗ 168ನೇ ವಿಧಿಯಿಂದ ಪ್ರಾರಂಭ.
ವಿಧಾನಸಭೆಯ ರಚನೆ, ವಿಧಾನ ಪರಿಷತ್ತಿನ ಒಂದು ರಚನೆ, ಒಟ್ಟಾರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿರುವಂಥ ವಿವರವನ್ನು ಒಳಗೊಂಡಿದೆ. ಇದು ವಿದ್ಯಾರ್ಥಿಗಳ ಒಂದು ಗಮನಕ್ಕೆ ಅಥವಾ ಅವರಿಗೊಂದು ಪರಿಚಯವನ್ನು ಮಾಡಿಸಿಕೊಡೋ ಕಾರಣದಿಂದ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಯಾವ್ಯಾವ ವಿಧಿಯಲ್ಲಿ ಏನೇನು ವಿಷಯ ಇದೆ ಎನ್ನುವುದರ ಒಂದು ಸಂಕ್ಷಿಪ್ತ ಪರಿಚಯ. ಇದು ಮೂಲ ಸಂವಿಧಾನ ಅಲ್ಲ, ಸಂವಿಧಾನದ ಒಂದು ಮಾದರಿಯಲ್ಲಿ ಇರ್ತಕ್ಕಂಥ ವಿಷಯ ವಿವರಣೆ. ನಿಮಗೆ ಅವಶ್ಯಕತೆ ಇದ್ದರೆ ಮೂಲ ಸಂವಿಧಾನವನ್ನು ಖರೀದಿ ಮಾಡಿ ನೋಡ್ಬೋದು. 1ರಿಂದ 395 ವಿಧಿಗಳನ್ನು ನಾವು ನೆನಪಿನಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಲ್ಲಿ ಅವಶ್ಯಕವಾಗಿರತಕ್ಕಂಥ ಕೆಲವೊಂದು ವಿಧಿಗಳನ್ನು ನೆನಪಿನಲ್ಲಿಟ್ಕೊಂಡ್ರೆ ಒಳ್ಳೆಯದು. ಪರೀಕ್ಷೆ ಯಾವುದೇ ಒಂದು CETಯನ್ನು ನೀವು ಫೇಸ್ ಮಾಡಬೇಕಾದ್ರೆ ಅಲ್ಲಿ ರಾಜ್ಯಶಾಸ್ತ್ರಕ್ಕೆ ಮತ್ತು ಅದರಲ್ಲೂ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥ 20ರಿಂದ 30ವರೆಗೂ ಕೆಲವೊಮ್ಮೆ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮಿನಲ್ಲಿ. ಉಚ್ಚ ನ್ಯಾಯಾಲಯಗಳು, ಹೈಕೋರ್ಟಿಗೆ ಸಂಬಂಧಿಸಿದ ವಿಧಿಗಳು 214ರಿಂದ ಪ್ರಾರಂಭ ಆಗ್ತಿತ್ತು. ಅಧೀನ ನ್ಯಾಯಾಲಯಗಳು, ಜಿಲ್ಲಾ ನ್ಯಾಯಾಲಯ, ಅವುಗಳ ಒಂದು ಕಾರ್ಯವ್ಯಾಪ್ತಿಗೆ ಸಂಬಂಧಿಸಿದಂಥ ವಿಧಿಗಳು. ಭಾಗ 7 ದೇಶೀಯ ಸಂಸ್ಥಾನಗಳನ್ನು ತೆಗೆದುಹಾಕಲಾಗಿದೆ. ಭಾಗ 8ರಲ್ಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದ ವಿವರ. ಭಾಗ 9ರಲ್ಲಿ ಪಂಚಾಯಿತಿ, ಎಲ್ಲ ರೀತಿಯ ಪಂಚಾಯಿತಿ ವ್ಯವಸ್ಥೆಗೆ ಸಂಬಂಧಿಸಿದಂಥ ವಿವರವನ್ನು ಒಳಗೊಂಡದ. 243ರಿಂದ 200 ಕೂಡ ಅದು ವಿಧಿಗಳನ್ನು ಸೇರಿಸಲಾಗಿತ್ತು. ಭಾಗ 11 ಕೇಂದ್ರ ರಾಜ್ಯ ಸಂಬಂಧಗಳಿಗೆ ಸಂಬಂಧಿಸಿರುವಂಥದ್ದು. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನೀಯ ಸಂಬಂಧಗಳು ಹೇಗಿದಾವೋ, ಆಡಳಿತ ಸಂಬಂಧಗಳು ಹೇಗಿದಾವೋ ಮತ್ತು ಅಂತಾರಾಜ್ಯ ಸಂಬಂಧಗಳು ಯಾವ ರೀತಿ ಇದಾವೋ ಮತ್ತು ಜಲ ಸಂಬಂಧ ವಿವಾದ ಎಲ್ಲವನ್ನು ಕೂಡ ಇದು ಒಳಗೊಂಡಿದೆ. ರಾಜ್ಯಗಳ ನಡುವೆ ಒಂದು ಸಮನ್ವಯ 263ನೇ ವಿಧಿ ಹೇಳ್ತದೆ. ಭಾಗ 12ರಲ್ಲಿ ಹಣಕಾಸು ಆಸ್ತಿ ಒಪ್ಪಂದಕ್ಕೆ ಸಂಬಂಧಿಸಿರುವಂಥದ್ದು. ಒಕ್ಕೂಟ ಕೇಂದ್ರ. ಇಂಪಾರ್ಟೆಂಟ್ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ವಿವರ. ಹಣಕಾಸು ಆಯೋಗ 280ನೇ ವಿಧಿ. ಕೇಂದ್ರ ಸರ್ಕಾರ ಸಾಲ ತೆಗೆದುಕೊಂಡ್ರೆ 293 ರಾಜ್ಯ ಸರ್ಕಾರ ಸಾಲ ತೆಗೆದುಕೋಬೋದು ಅಂತ ಹೇಳುತ್ತೆ.
ಭಾಗ 13 ಭಾರತದೊಳಗಿನ ವ್ಯಾಪಾರ ವ್ಯವಹಾರ ವಾಣಿಜ್ಯಕ್ಕೆ ಸಂಬಂಧಿಸಿದ್ದು. ಭಾಗ 14 ಕೇಂದ್ರ ಮತ್ತು ರಾಜ್ಯಗಳ ಅಧೀನದಲ್ಲಿರುವಂಥ ಸೇವೆಗಳು, ನಾಗರಿಕ ಸೇವೆಗೆ ಸಂಬಂಧಿಸಿರುವಂಥ ವಿವರಣೆ ಒಳಗೊಂಡೈತಿ. ಸಿವಿಲ್ ಸರ್ವಿಸ್ ಭಾಗ 14 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಿವಿಲ್ ಸರ್ವಿಸ್, ನಾಗರಿಕ ಸೇವೆಗಳಿಗೆ ಸಂಬಂಧಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 312 ಅಖಿಲ ಭಾರತ ಸೇವೆಗಳು, IAS, IPS, IFS ಅಂತ ಹೇಳ್ತೀವಲ್ಲ, ಅದು 312ನೇ ವಿಧಿಯಲ್ಲಿ ಅವುಗಳ ವಿವರಣೆಯನ್ನು ನಾವು ಕಾಣ್ತೀವಿ. ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿರುವುದು 315ನೇ ವಿಧಿ. ಭಾಗ 14A ನ್ಯಾಯಾಧೀಕರಣಗಳು. ಭಾಗ 15 ಚುನಾವಣೆಗಳು, ಎಲೆಕ್ಷನ್ಗೆ ಸಂಬಂಧಿಸಿದ ವಿವರವನ್ನು ಕಾಣ್ತೇವೆ 324ನೇ ವಿಧಿಯಿಂದ. ಭಾಗ 15 ಚುನಾವಣೆಗೆ ಸಂಬಂಧಿಸಿದ್ದು. ಭಾಗ 16 ಕೆಲವು ವರ್ಗಗಳಿಗೆ ಸಂಬಂಧಪಟ್ಟ ವಿಶೇಷ ಉಪಬಂಧಗಳನ್ನು ಸೇರಿಸಲಾಗಿದೆ. ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವುದಕ್ಕಾಗಿ 331ನೇ ವಿಧಿ ಅವಕಾಶ ಮಾಡಿ ಕೊಟ್ಟಿದೆ. ಭಾಗ 17 ರಾಜಭಾಷೆ ಒಕ್ಕೂಟದ ಭಾಷೆ ಅಂದರೆ ರಾಜ್ಯಗಳ ಭಾಷೆ ಕೇಂದ್ರದ ಭಾಷೆಗೆ ಸಂಬಂಧಿಸಿದ್ದು ಮತ್ತು ಪ್ರಾದೇಶಿಕ ಭಾಷೆಗಳ ವಿವರಣೆಯನ್ನು ಕಾಣ್ತೇವೆ. ಭಾಗ 18 ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿರುವಂಥ ವಿವರಣೆಯನ್ನು ಒಳಗೊಂಡது. ಎಮರ್ಜೆನ್ಸಿ ಆರ್ಟಿಕಲ್ಸ್ 352 ರಾಜ್ಯ ತುರ್ತು ಪರಿಸ್ಥಿತಿ ವಿವರಣೆಯನ್ನು ನೀಡುತ್ತದೆ. 356 ರಾಜ್ಯಗಳಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆ ಕುಸಿದು ಬಿದ್ದಾಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ಅವಕಾಶ ಕೊಟ್ಟது. 360 ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಭಾಗ 19 ಸಂಕೀರ್ಣ ಅಂತ ವಿವರಣೆಯನ್ನು ನೀಡುತ್ತೆ. ಭಾಗ 20 ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದೆ. ಭಾಗ 21 ತಾತ್ಕಾಲಿಕ, ಮಧ್ಯಕಾಲೀನ ಮತ್ತು ವಿಶೇಷ ಉಪಬಂಧಗಳನ್ನು ಒಳಗೊಂಡಿದೆ. 370 ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಥ ಕಾಯ್ದೆ ವಿಶೇಷವಾಗಿದ್ದರೆ 371D ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟ ವಿಶೇಷ ಉಪಬಂಧಗಳನ್ನು ಒಳಗೊಂಡது. ಭಾಗ 22 ಕಿರು ಶೀರ್ಷಿಕೆ ಪ್ರಾರಂಭ ಮತ್ತು ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆಗೆ ಒಳಪಟ್ಟದು. ಒಟ್ಟು 395 ವಿಧಿಗಳು, ಅದರಲ್ಲಿ ಕೆಲವೊಂದು ವಿಧಿಗಳು ರದ್ದುಪಡಿಸಲಾಗಿದೆ.